ದರ್ಶನ್ಗೆ ನೀತಿ ಪಾಠ ಮಾಡಿದ ಮಗ ವಿನೀಶ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಜೈಲು ಪಾಲಾಗಿದ್ದಾರೆ. ಇನ್ನು ತಂದೆಯನ್ನ ನೋಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಮಗ ವಿನೀಶ್ ತಂದೆಗೆ ನೀತಿ ಪಾಠವನ್ನ ಮಾಡಿದ್ದಾನೆ. ಜೈಲಿನಲ್ಲಿ ತಂದೆಯನ್ನ ಭೇಟಿಯಾದ ಸಂದರ್ಭದಲ್ಲಿ ನೀತಿ ಪಾಠ ಹೇಳಿರುವ ವಿನೀಶ್, ಅಪ್ಪ ಫ್ರೆಂಡ್ಸ್ ಯಾವಾಗ್ಲೂ ಒಳ್ಳೆಯವರು ಇರಬೇಕು. ಅಪ್ಪ ನಿನ್ನ ಜೊತೆಯಲ್ಲಿರುವ ಫ್ರೆಂಡ್ಸ್ ಯಾರೂ ಸರಿ ಇಲ್ಲ, ಅವ್ರು ಯಾರೂ ಒಳ್ಳೆಯವರಲ್ಲ ಎಂದ ವಿನೀಶ್. ಅಪ್ಪನನ್ನ ಜೈಲಿನಲ್ಲಿ ನೋಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ವಿನೀಶ್ ಈ ರೀತಿ ದರ್ಶನ್ಗೆ ಹೇಳಿದ್ದಾನೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ನಮ್ಮ ಜೊತೆ ಇರುವಂತಹ ಫ್ರೆಂಡ್ಸ್ ಯಾವಾಗಲೂ ಒಳ್ಳೆಯವರು ಇರಬೇಕಪ್ಪ, ಆದರೆ ನಿನ್ನ ಜೊತೆಯಲ್ಲಿರುವ ಫ್ರೆಂಡ್ಸ್ ಯಾರೂ ಕೂಡ ಸರಿ ಇಲ್ಲ, ಅವ್ರು ಯಾರೂ ಕೂಡ ಒಳ್ಳೆಯವರಲ್ಲ, ಅವರ ಸಹವಾಸವನ್ನ ಇನ್ನು ಮುಂದೆ ಬಿಟ್ಟು ಬಿಡು ಅಂತ ವಿನೀಶ್ ದರ್ಶನ್ಗೆ ಹೇಳಿದ್ದಾನೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು. ಅವರ ಸಹವಾಸವನ್ನ ಬಿಟ್ಬಿಡು, ಅವರಿಂದಾಗಿಯೇ ನೀನಿವತ್ತು ಜೈಲು ಸೇರುವಂತಾಯಿತು. ಡ್ರೈವರ್ ಲಕ್ಷ್ಮಣ್ ಒಬ್ಬರೇ ಸಾಕು, ನಮಗೆ ಇನ್ಯಾರೂ ಬೇಡ. ಜೈಲಿಂದ ಹೊರ ಬಂದ ಬಳಿಕ ಇವರ ಸ್ನೇಹ, ಈಗ ಯಾರ್ಯಾರು ಸ್ನೇಹ ಮಾಡ್ಕೊಂಡಿದ್ದೀರಲ್ಲ ಅವರ ಸ್ನೇಹ ನಮ್ಗೆ ಯಾರಿಗೂ ಬೇಡವೇ ಬೇಡ, ಒಳ್ಳೆಯ ಸ್ನೇಹಿತರ ಸಹವಾಸವನ್ನ ಮಾಡಬೇಕು ಅಂತ ದರ್ಶನ್ಗೆ ವಿನೀಶ್ ಬುದ್ಧಿಮಾತು ಅಂದ್ರೆ ನೀತಿ ಪಾಠವನ್ನ ಹೇಳಿದ್ದಾನಂತೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಒಂದು ಕಡೆ ದರ್ಶನ್ ಆದಷ್ಟು ಬೇಗ ಜೈಲಿನಿಂದ ಹೊರಬರಲಿ ಅಂತ ಪತ್ನಿ ಹಾಗೆ ಕುಟುಂಬಸ್ಥರು ದೇವರ ಮೊರೆ ಹೋಗ್ತಾ ಇದ್ದಾರೆ, ಹರಕೆಗಳನ್ನ ಕಟ್ಟಿಕೊಳ್ತಾ ಇದ್ದಾರೆ. ಇತ್ತ ಅಪ್ಪನನ್ನ ಭೇಟಿ ಮಾಡಕ್ ಬಂದಂತಹ ಸಂದರ್ಭದಲ್ಲಿ ವಿನೀಶ್ ದರ್ಶನ್ಗೆ ನೀತಿ ಪಾಠವನ್ನ ಹೇಳಿದ್ದಾನಂತೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿ. ಈಗಾಗಲೇ ನಟ ದರ್ಶನ್ ಅವರು ಜೈಲು ಸೇರಿ ತಿಂಗಳಾಗ್ತಾ ಬಂತು. ಈ ಸಂದರ್ಭದಲ್ಲಿ ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಅನೇಕ ಮಂದಿ ಜೈಲಿಗೂ ಕೂಡ ಹೋಗ್ತಾನೆ ಇರ್ತಾರೆ. ಆದರೆ ಕುಟುಂಬಸ್ಥರು ಹೆಚ್ಚಾಗಿ ಅವರನ್ನ ಭೇಟಿಯಾಗೋದಕ್ಕೆ ಅವ್ರ ಜೊತೆ ಮಾತುಕತೆ ನಡೆಸೋದಕ್ಕೂ ಕೂಡ ಹೋಗ್ತಾ ಇದ್ರು. ಈ ಹಿನ್ನೆಲೆ ಕುಟುಂಬಸ್ಥರು ಕೂಡ ದರ್ಶನ್ ಜೈಲಿಂದ ಆದಷ್ಟು ಬೇಗ ಬಿಡುಗಡೆ ಆಗ್ಲಿ, ಅವರಿಗೆ ಒಂದು ಜೈಲಿಂದ ವಿಮುಕ್ತಿ ಸಿಗ್ಲಿ, ಕೇಸಿನಿಂದ ಪಾರಾಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಹರಕೆಯನ್ನು ಕೂಡ ಕಟ್ಕೊಂಡಿರುವಂತದ್ದು. ಅವರ ಕುಟುಂಬಸ್ಥರು ಕಂಪ್ಲೀಟ್ ಆಗಿ ಹರಕೆಯನ್ನು ಕಟ್ಕೊಂಡಿರುವಂತದ್ದು. ಇನ್ನು ಜೈಲಿಗೆ ಹೋಗಿ ಚಾಮುಂಡೇಶ್ವರಿ ಅಮ್ಮನವರ ಪ್ರಸಾದವನ್ನು ಕೂಡ ಅವರಿಗೆ ನೀಡಿ ಬಂದಿರುವಂತದ್ದು. ಈ ಸಂದರ್ಭದಲ್ಲಿ ದರ್ಶನ್ ಕೂಡ ವಿನಮ್ರವಾಗಿ ಪ್ರಸಾದವನ್ನ ಸ್ವೀಕರಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಇದೊಂದು ಭಾಗ. ಮತ್ತೊಂದು ಕಡೆ ವಿನೀಶ್, ದರ್ಶನ್ ಪುತ್ರ ವಿನೀಶ್ ಕೂಡ ಜೈಲಿಗೆ ಕುಟುಂಬಸ್ಥರ ಜೊತೆ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ತಂದೆಯನ್ನು ಕೂಡ ಭೇಟಿಯಾಗಿ ಭಾವುಕರಾಗಿ ಮಾತನಾಡಿರುವಂತದ್ದು. ಇನ್ನು ಬುದ್ಧಿವಾದವನ್ನು ಕೂಡ ಹೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಜೈಲು ಸೇರುವುದಕ್ಕೆ ದರ್ಶನ್ ಅವರ ಸ್ನೇಹಿತರು, ಅವರ ಸ್ನೇಹ ಬಳಗ ಏನಿದೆ ಅದು ಕಾರಣ ಅನ್ನೋ ಒಂದು ಕೂಡ ಆರೋಪಗಳಿದೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಪುತ್ರ ಇದನ್ನ ಒತ್ತಿ ಹೇಳಿರುವಂತದ್ದು ತಂದೆಗೆ, ನಿಮ್ಮ ಸ್ನೇಹಿತರು ಸರಿ ಇಲ್ಲ, ಅವರನ್ನ ದೂರ ಮಾಡ್ಕೊಳ್ಳಿ. ಡ್ರೈವರ್ ಒಬ್ರು ಲಕ್ಷ್ಮಣ್ ಏನಿದ್ದಾರೆ ಆತ ಒಬ್ಬ ಸಾಕು, ಉಳಿದವ್ರನ್ನೆಲ್ಲರನ್ನು ಕೂಡ ದೂರ ಮಾಡ್ಕೊಳ್ಳಿ, ಯಾರು ಕೂಡ ಸರಿ ಇಲ್ಲ, ನಿಮ್ಮ ಕಷ್ಟಕಾಲದಲ್ಲಿ ಯಾರು ಆಗೋದಿಲ್ಲ, ನೀವು ಈ ಗಟ್ಟಿಗೆ ಬರೋದಕ್ಕೆ ಅವರೇ ಕಾರಣ. ನಾನು ನಿಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿ ಆಟವನ್ನ ಆಡ್ತಾ ಇದ್ದೆ ಮತ್ತು ಜಗಳ ಕೂಡ ಆಡ್ತಾ ಇದ್ದೆ, ಈಗ ಯಾರ ಜೊತೆ ನಾನು ಜಗಳ ಆಡ್ಲಿ ಅಪ್ಪ ಅಂತ ಹೇಳಿ ಕಣ್ಣೀರನ್ನು ಕೂಡ ಹಾಕಿದ್ದಾರಂತೆ. ಈ ಬುದ್ಧಿವಾದವನ್ನು ಕೂಡ ದರ್ಶನ್ ಕೇಳ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಮಗನನ್ನ ತಪ್ಪಿಕೊಂಡು ಕಣ್ಣೀರನ್ನು ಕೂಡ ಹಾಕಿದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಒಟ್ಟಾರೆಯಾಗಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದ ಆರೋಪದಲ್ಲಿ ಈಗಾಗಲೇ ಜೈಲಿನಲ್ಲಿರುವಂತಹ ದರ್ಶನ್ಗೆ ಮಗನು ಕೂಡ ಬುದ್ಧಿವಾದ ಹೇಳುವಂತಹ ಪರಿಸ್ಥಿತಿ ಕೂಡ ಬಂದಿರುವಂತದ್ದು. ಸದ್ಯಕ್ಕೆ ಜೈಲಿನಿಂದ ಬಂದಾದ್ಮೇಲೆ ನೀವು ಬದಲಾವಣೆ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ವಿನೀಶ್ ಮನವರಿಕೆಯನ್ನು ಕೊಟ್ಟಿದ್ದಾರಂತೆ. ಸದ್ಯಕ್ಕೆ ಈ ಒಂದು ಸುದ್ದಿ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಜೈಲಿನಿಂದ ಬಂದ್ಮೇಲೆ ಆದರೂ ಸುಧಾರಣೆ ಆಗ್ತಾರ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ.
ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.